ನಮಸ್ಕಾರ ವೀಕ್ಷಕರೇ, ಕಲ್ಕಿ ಫಿಲ್ಮ್ಸ್ನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಆಸೆ ಧಾರಾವಾಹಿಯ ನಾಳೆಯ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾವೀ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇ ಸೀನಲ್ಲಿ ಅಮ್ಮ ಅಪ್ಪ ಅಂತ ಮನೋಜ್ ಹಾಗೂ ರೋಹಿಣಿ ಮನೆಗೆ ಬರ್ತಾರೆ. ಆಗ ಓಹೋಹೋಹೋ ಏನಯ್ಯ ಇದು, ಏನೇನೋ ಓದ್ಕೊಂಡ್ ಬಂದ್ಬಿಟ್ಟಿದ್ಯಾ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಅಪ್ಪ ಶಾಪಿಂಗ್ ಹೋಗಿದ್ವಿ ಅಂತ ಮನೋಜ್ ಹೇಳ್ತಾನೆ. ಶಾಪಿಂಗ ಯಾವ ಖುಷಿಗೆ ಅಂತ ಶಾಂತಿ ಕೇಳ್ತಾಳೆ. ನಮ್ಮಪ್ಪ ಮಲೇಷ್ಯಾದಿಂದ ನನ್ಗೆ ಅಂತ 15 ಲಕ್ಷ ಕಳ್ಸಿದಾರೆ ಅಂತ ರೋಹಿಣಿ ಹೇಳ್ತಾಳೆ. ಅದನ್ನ ಕೇಳಿ ಶಾಂತಿ ಶಾಕ್ ಆಗ್ತಾಳೆ. ರೋಹಿಣಿ, ನಿಮ್ಮಪ್ಪ 15 ಲಕ್ಷ ರೂಪಾಯಿ ಕೊಟ್ಟು ಕಳ್ಸಿದಾರ ಅಂತ ಶಾಂತಿ ಕೇಳ್ತಾಳೆ. ಹೌದು ಅತ್ತೆ ಅಂತ ರೋಹಿಣಿ ಹೇಳ್ತಾಳೆ. ನಿಮ್ಮಪ್ಪ ಜೈಲಲ್ಲಿದ್ದಾರೆ ಅಂದ್ಯಲ್ಲಮ್ಮ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಹೌದು ಮವ, ಜೈಲ್ಗೆ ಹೋಗೋಕ್ಕಿಂತ ಮುಂಚೆನೆ ನಮ್ ತಂದೆ ನನಗ್ ಕೊಡ್ಬೇಕು ಅಂತ ಎತ್ತಿಟ್ಟಿದ್ರಂತೆ ಅಂತ ರೋಹಿಣಿ ಹೇಳ್ತಾಳೆ. ಓಹೋ, ಅಂದ್ರೆ ನಿಮ್ ಡ್ಯಾಡ್ಗೆ ಅವ್ರು ಮೊದ್ಲೇ ಜೈಲ್ಗೆ ಹೋಗ್ತಾರೆ ಅಂತ ಗೊತ್ತಿತ್ತು ಅಂತ ಸೂರ್ಯ ಕೇಳ್ತಾನೆ. ವಾವ್, ಆಕ್ಚುಲಿ ದಟ್ಸ್ ಎ ವೆರಿ ಗುಡ್ ಪಾಯಿಂಟ್ ಅಂತ ಶ್ರುತಿ ಹೇಳ್ತಾಳೆ. ಆಹಾ, ಥ್ಯಾಂಕ್ಸ್ ಕಲ್ಚಪಡಿ, ಅಲ್ಲ ಸೋಂಪ ಪುಡಿ ಅಂತ ಸೂರ್ಯ ಹೇಳ್ತಾನೆ. ಅಲ್ಲ, ನಮ್ಮಪ್ಪ ನನಗ್ ದುಡ್ಡು ಕಳ್ಸಿರೋದಕ್ಕೂ ನಿಮ್ಗೇನ್ ವಿವಾದ ಅಂತ ರೋಹಿಣಿ ಕೇಳ್ತಾಳೆ. ಅದು ಅದು ಆಕ್ಚುಲಿ ಪಾಯಿಂಟ್ ಅಂದ್ರೆ ದುಡ್ಡು ಎಲ್ಲಿಂದ್ರ ಬಂದ್ರೇನೋ, ದುಡ್ಡು ಬಂತಲ್ಲ ಅದು ಮುಖ್ಯ ಅಂತ ಮನೋಜ್ ಹೇಳ್ತಾನೆ. ಅದಾಗಲ್ಲ ಮನೋಜ, ಜೈಲಿಂದ ದುಡ್ಡು ಕಳ್ಸೋಕ್ ಹೇಗ್ ಸಾಧ್ಯ? ಅಥವಾ ನಾನ್ ಜೈಲ್ಗೆ ಹೋಗ್ತಾ ಇದೀನಿ ದುಡ್ಡು ಕಳ್ಸ್ಬಿಡಿ ಅಂತ ಹೇಳೋದಿಕ್ ಹೇಗ್ ಸಾಧ್ಯ ಅಂತ ರವಿ ಹೇಳ್ತಾನೆ. ಅಯ್ಯೋ, ನಮ್ ಮಾವನ್ ಕೈಲಿ ಕಳ್ಸಿದ್ರು ರವಿ ಅವರೇ, ನೀವು ಯಾಕೆ ಸೂರ್ಯನ್ ತರ ಪ್ರಶ್ನೆ ಮಾಡ್ತಾ ಇದ್ದೀರಾ ಅಂತ ರೋಹಿಣಿ ಕೇಳ್ತಾಳೆ. ಮೌ ಪೌಡ್ರಮ್ಮ, ಬಿಡ್ಗಾಸು ಇಲ್ಲ, ಎಲ್ಲ ಕೊಚ್ಕೊಂಡ್ ಹೊಟ್ಟೋಯ್ತು, ನಿಮ್ಮಪ್ಪ ಪಾಪರಾಗ್ಬಿಟ್ರು ಅಂತ ಹೇಳ್ದವ್ರೆ ನಿಮ್ಮ ಮಾವ ದಿನಕ್ಕೆ ದಿನ ದಿನೇಶ್ ಅಲ್ವೇ? ನಿಮ್ ಡ್ಯಾಡು ಆ ದಿನಕ್ಕೆ ದಿನ ಸ್ವಾಮಿಗಳಿಗೆ ಅಷ್ಟು ದೊಡ್ಡ ಅಮೌಂಟ್ ಕೊಟ್ಬಿಟ್ಟಿದ್ರೆ ಅದನ್ನ ಹೇಳೋದಿಕ್ ಏನಾಗಿತ್ತು ಅವ್ರಿಗೆ ಅಂತ ಸೂರ್ಯ ಕೇಳ್ತಾನೆ. ಹೇಳಲೇಬೇಕು ಅನ್ನೋದು ಏನಿದೆ, ಅವ್ರಿದ್ದಿದ್ ಟೆನ್ಷನ್, ಅವ್ರ ಮನಸ್ಥಿತಿ ಹಾಗಿತ್ತು. ಸಾಲದ್ದಕ್ಕೆ ಪೊಲೀಸ್ ಅವ್ರು ಬೇರೆ ಅವ್ರ ಹಿಂದೆ ಇದ್ದಾರೆ. ಯಾರು ಯಾವಾಗ ರೈಡ್ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿರ್ಲಿಲ್ಲ. ಅದಕ್ಕೆ ಮನೆಗ್ ಬಂದು ಡೋರ್ ಕ್ಲೋಸ್ ಮಾಡೋದಿಕ್ ಹೇಳಿದ್ದು, ಫೋನ್ ಎಲ್ಲ ಎತ್ತಿಡ್ಸಿದ್ದು. ಅಲ್ಲಿನ ವಾತಾವರಣ ನೋಡಿ ದುಡ್ಡು ಕೊಡ್ಬೋದು ಅನ್ನೋ ನಂಬಿಕೆ ಬಂದ ಮೇಲೆ ಕೊಟ್ಟಿದ್ದಾರೆ ಅಲ್ವಾ ಅತ್ತೆ ಅಂತ ರೋಹಿಣಿ ಹೇಳ್ತಾಳೆ. ತಲೆ ಮೇಲೆ ಹೊಡ್ದಂಗ್ ಹೇಳ್ಬಿಟ್ಟೆ ಕಣಮ್ಮ ಬಂಗಾರಿ ನೀನು. ನೀನ್ ಹೋಗಿ ಹೋಗಿ ಈ ಸೂರ್ಯನ್ ಮಾತ್ಗೆಲ್ಲ ಬೆಲೆ ಕೊಡ್ತಿದ್ಯಲ್ಲಮ್ಮ, ಬಿಟ್ಟಾಕಿವ್ನ, ಡೋಂಟ್ ಕೇರ್ ಅಂತ ಶಾಂತಿ ಹೇಳ್ತಾಳೆ. ಹೆಂಗಮ್ಮ ಬಿಡೋದು? ಸ್ವಂತ ಬ್ರದರು, ಓನ್ ಬ್ರದರ್ ಉದ್ಧಾರ ಆಗೋದನ್ನ ಇವನ್ ಕೈಲಿ ತಡಿಯೋಕಾಗ್ತಾ ಇಲ್ಲ. ಅಲ್ಲಮ್ಮ, ದುಡ್ಡು ಬಂತಲ್ಲ ಅನ್ನೋ ಖುಷಿನೇ ಇಲ್ವಲ್ಲಮ್ಮ ಇವನ್ಗೆ ಅಂತ ಮನೋಜ್ ಹೇಳ್ತಾನೆ. ಪಾಪ ಏನ್ ಮಾಡ್ತಾನೆ, ಅವ್ರ ಅತ್ತೆ ಮನೆಯಿಂದ ಅವನ್ಗೆ ಲಿಪಿ ಬರ್ಲಿಲ್ವಲ್ಲ, ಅದಕ್ಕೆ ಹೊಟ್ಟೆಗಿಟ್ಟೆ ಗೀಚ್ಕೊಂತ ಇದ್ದಾನೆ. ಅಯ್ಯೋ ಅವನ್ ಬಿಡು. ಅಲ್ಲ ಕಣೋ, ನಿಮ್ ಮಾವ ನಿಜವಾಗ್ಲೂ 15 ಲಕ್ಷ ರೂಪಾಯಿ ಕೊಟ್ಬಿಟ್ರಾ ಅಂತ ಶಾಂತಿ ಕೇಳ್ತಾಳೆ. ಅದ್ಕೆ ಅಲ್ವಮ್ಮ ನೋಡು ಬಟ್ಟೆ ತಂದಿರೋದು ಅಂತ ಮನೋಜ್ ಹೇಳ್ತಾನೆ. ಅಮ್ಮ ಸರ್ಕಲ್ ಮಾರಮ್ಮ ಮಹಾಲಕ್ಷ್ಮಿ, ಏನಮ್ಮ ನಿನ್ ದಯೆ, ನಮ್ ರೋಹಿಣಿ ಉರುಳು ಸೇವೆ ಮಾಡ್ತಿದ್ದಾಗೆ ಸುಖಾನ ಉರುಳಾಡ್ಸ್ಕೊಂಡ್ ಕೊಟ್ಬಿಟ್ಟಿಯಲ್ಲಮ್ಮ. ನಾನು ನಿನ್ ಫ್ಯಾನ್ ಆಗ್ಬಿಟ್ಟೆ ಕಣಮ್ಮ, ಫ್ಯಾನ್ ಆಗ್ಬಿಟ್ಟೆ. ರೀ ನೋಡುದ್ರ ತಾಯಿ ಮಹಿಮೆ ಹೇಗಿದೆ ಅಂತ. ವ್ರತ ಮಾಡಿದ ತಕ್ಷಣ ಆ ತಾಯಿ ದುಡ್ಡು ಕೊಟ್ಬಿಟ್ಲು ಅಂತ ಶಾಂತಿ ಹೇಳ್ತಾಳೆ. ಹಾಗಿದ್ರೆ ತಾವು ವ್ರತ ಮಾಡಿದ್ದು ಅವ್ರಪ್ಪ ಜೈಲಿಂದ ಆಚೆ ಬರ್ಲಿ ಅಂತಲ್ಲ, ದುಡ್ಡು ಕಳಿಸ್ಲಿ ಅಂತ ಸೂರ್ಯ ಹೇಳ್ತಾನೆ. ಸ್ವಲ್ಪ ಸುಮ್ನೆ ಇರ್ತೀಯ ನೀನು ಅಂತ ಶಾಂತಿ ಹೇಳ್ತಾಳೆ. ಸ್ವಾಮಿಯೇ ಶರಣಮಯ್ಯಪ್ಪ, ಹೋಗ್ಲಿ ಬಿಡು ಅತ್ಲಗೆ, ನೀನು ವ್ರತ ಮಾಡಿದ್ಕೆ ಅಪ್ಪನ್ ದುಡ್ಡು ಅಪ್ಪನ್ ಕೈಗೆ ಸೇರ್ತಾ ಇದೆ ಅಂತ ಸೂರ್ಯ ಹೇಳ್ತಾನೆ. ಏ ಸೂರ್ಯ, ಯಾವ ಅಪ್ಪನ್ ದುಡ್ಡು ಅಂತ ಮನೋಜ್ ಕೇಳ್ತಾನೆ. ನಮ್ಮಪ್ಪ ಅಲಿಯಾಸ್ ನಿಮ್ಮಪ್ಪನ್ ದುಡ್ಡಪ್ಪ, ಅವ್ರ ಹತ್ರ ನೀನ್ ತಗೊಂಡಿದ್ದು 27 ಲಕ್ಷ, ಮರ್ತೋಯ್ತ ಮರಿ. ಈಗ ತಂದಿರೋ 15 ಲಕ್ಷ ಅವ್ರ ಕೈಲಿ ಕೊಟ್ಬಿಡು, ಮಿಕ್ಕಿದ ಆಮೇಲೆ ಗೀಚ್ಕೊಂತೀನಿ. ಅಯ್ಯೋ ಅಲ್ಕಟ್ಟು, ಯಾಕಯ್ಯ ನೋಡ್ತಾ ಇದ್ದೆ ನನ್ ಫೇಸ್ ಕಟ್ಟು? ಸಕ್ಕರೆ ವೈಲ್ ತಲೆ ಮೇಲೆ ಕಲ್ಲಿಟ್ಟಂಗ್ ಮಾಡಿದ್ಯಾ ಹಣೆಗಳನ್ನ, ಅದರಾಗ ನಂದು ರವಿದು ಪಾಲೈತೆ. ಏ ಕೇಳೋ, ಯಾಕೋ ಸುಮ್ನೆ ನಿಂತಿದ್ಯಾ ಅಂತ ಸೂರ್ಯ ರವಿಗೆ ಹೇಳ್ತಾನೆ. ಅದವ್ರ ಮಾವ ಕೊಟ್ಟಿದ್ ದುಡ್ಡು ನಾವ್ ಕೇಳಿದ್ರೆ ಚೆನ್ನಾಗಿರಲ್ಲ ಅಂತ ರವಿ ಹೇಳ್ತಾನೆ. ಓ ಹಂಗ? ಏ ಪೆಂಗ್ಯ, ಅಪ್ಪನ್ ದುಡ್ಡು ಅಪ್ಪನ್ ಕೊಟ್ಬಿಡು, ನಾನು ರವಿ ಆಮೇಲೆ ಪಾಲ್ ಮಾಡ್ಕೊಂತೀವಿ ಅಂತ ಸೂರ್ಯ ಹೇಳ್ತಾನೆ. ಲೋ ನನ್ಗೆ ಅಂತ ಮನೋಜ್ ಕೇಳ್ತಾನೆ. 2 ಬೋಟಿ ಪ್ಯಾಕೆಟ್, 1 ಶುಂಠಿ ಪೆಪರ್ಮೆಂಟ್ ಕೊಡಿಸ್ತೀವಿ, ಚೀಪ್ಕೊಂಡ್ ಕೂತ್ಕೋ ಅಂತ ಸೂರ್ಯ ಹೇಳ್ತಾನೆ. ಶಾಂತಿ, ಸಮಾಧಾನ, ಸಂತೋಷ ಇದ್ಯಾವ್ದು ಇಲ್ಲ ಕಣೋ ನಿನ್ಗೆ. ಅಲ್ಲ ಕಣೋ, ಅದ್ಯಾಕೋ ಒಡ ಹುಟ್ಟವ್ರ ಮೇಲೆ ಹೀಗೆ ಹೊಟ್ಟೆ ಗುತ್ಕೊಂಡ್ ಬರ್ತೀಯ ನೀನು? ಅಮ್ಮ ಮೀನಾ ಜಗನ್ಮಾತೆ, ಆದಿ ಪರಾಶಕ್ತಿ ಕಣಮ್ಮ ನೀನು, ಜಗನ್ನಾಟಕ ಸುಧಾರಾಣಿ ನೀನು ಅಂತ ಶಾಂತಿ ಹೇಳ್ತಾಳೆ. ಸುಧಾರಾಣಿ ಅಲ್ಲ ಕಣೆ, ಅದು ಸೂತ್ರಧಾರಿಣಿ. ಜಾಸ್ತಿ ಮಾತಾಡ್ಬೇಡ, ಬಾಯಿಗೆ ಬಂದಂಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗತ್ತೆ ಅಂತ ಬಡ್ಕೊಂತೀನಿ, ಕೇಳಲ್ಲ ನನ್ ಮಾತ್ನ ನೀನು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ರೀ ಅಂತ ಮೀನಾ ಹೇಳ್ತಾಳೆ. ಏನ್ ಸುಮ್ನೆ ಇರ್ಬೇಕಾ ಅಂತ ಸೂರ್ಯ ಕೇಳ್ತಾನೆ. ಹೌದು ಅಂತ ಮೀನಾ ಹೇಳ್ತಾಳೆ. ಇರಲ್ಲ, ಅವನು ನಮ್ಮ ಅಪ್ಪಂಗೆ ದುಡ್ಡು ಕೊಡ್ಬೇಕು, ಈಗ್ಲೇ ಮಡಗ್ಬಿಡ್ಲಿ. ಏನೋ ಯಾವಾಗ್ಲೂ ಅಮರ್ಸ್ಬಿಟ್ರೆ ಹೆಂಗೆ ಅಂತ ಸೂರ್ಯ ಹೇಳ್ತಾನೆ. ರೀ ನನ್ ಮಾತ್ ಕೇಳಿ ಅಂತ ಮೀನಾ ಹೇಳ್ತಾಳೆ. ಏಯ್ ನೀನೇನೆ ಒಗ್ಗರಣೆಗೆ ಸಾಸಿವೆ ಹಾಕೋ ಕೆಲ್ಸ ಮಾಡೋದು ಮಳ್ಳಿ ಅಂತ ಶಾಂತಿ ಹೇಳ್ತಾಳೆ. ಅಯ್ಯೋ ನಾನೇನತ್ತೆ ಹೇಳ್ಕೊಡ್ಲಿ, ಇವ್ರ ಅಣ್ಣನ ಹತ್ರ ಇವರು ದುಡ್ಡು ಕೇಳ್ತಿದ್ದಾರೆ, ಅದ್ರಲ್ಲೂ ಕೇಳ್ತಾ ಇರೋದ್ರಲ್ಲಿ ನ್ಯಾಯ ಇದೆಯಲ್ಲ. ಬಡೂರ್ ಹತ್ರ ಕಿತ್ಕೊಂಡವನು ಭಗವಂತನ ಹತ್ರ ಬಡ್ಡಿ ಕಟ್ಲೇಬೇಕಂತೆ ಅಂತ ಮೀನಾ ಹೇಳ್ತಾಳೆ. ಆಹಾ ಮೀನೇಶ್ವರಿ, ಇದೇ ಡೈಲಾಗ್ ಏನಾದ್ರೂ ನೀನು ಸಿಂಗಲ್ ಸ್ಕ್ರೀನ್ ಅಲ್ಲಿ ಹೊಡೆದ್ಬಿಟ್ಟಿದ್ರೆ 150 ವಿಸಲ್ ಬಿದ್ದೋಗಿರೋದು. ಸುಮ್ನೆ ಹೇಳಿ ವೇಸ್ಟ್ ಮಾಡ್ಬಿಟ್ಟಿಯಲ್ಲೇ ನನ್ನ ಬಂಗಾರಿ.
ಅಪ್ಪ ಈಸ್ಕೋ ಈಸ್ಕೋ ಈಸ್ಕೋ, 1 ರೂಪಾಯಿನೂ ಬಿಡ್ಬೇಡ, ಎಲ್ಲಾನ್ ತಗೊಂಡೋಗಿ ಬ್ಯಾಂಕ್ ಅಲ್ಲಿ ಇಡು ಅಂತ ಸೂರ್ಯ ಹೇಳ್ತಾನೆ. ನೋಡು ಸೂರ್ಯ, ಇವನ್ ಹತ್ರ ಇದ್ದದ್ ನನ್ ದುಡ್ಡನ್ನ ಇವನ್ ಜೊತೆಲಿದ್ ಹುಡುಗಿ ಎತ್ಕೊಂಡೋದ್ಲು. ಅವಳು ಈ ದುಡ್ಡನ್ ಕೊಟ್ಟಿದ್ರೆ ನಾನ್ ತಗೊಂತಿದ್ದೆ ಕಣೋ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅದ್ನ ಕೇಳಿ ಮನೋಜ್ ಹಾಗೂ ರೋಹಿಣಿ ಇಬ್ರು ಶಾಕ್ ಆಗ್ತಾರೆ. ಆದ್ರೆ ಈ ದುಡ್ಡನ್ ಕೊಟ್ಟಿರೋದು ರೋಹಿಣಿ ಅವ್ರ ಅಪ್ಪ. ಇದ್ರ ಮೇಲೆ ನನ್ನ ಅಧಿಕಾರ ಇರಬಾರ್ದು ಕಣೋ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ನೋಡ್ತಾ ಇರಿ, ಈ ದುಡ್ಡಲ್ಲಿ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿ ಖಂಡಿತ ನಿಮ್ ದುಡ್ಡನ್ನ ವಾಪಸ್ ಕೊಟ್ಟೇ ಕೊಡ್ತೀನಿ ಅಂತ ಮನೋಜ್ ಹೇಳ್ತಾನೆ. ಈ ಸಂಚಿಕೆಯ ಸಂಪೂರ್ಣ ವಿಡಿಯೋಗಾಗಿ ನಮ್ಮ ಕಲ್ಕಿ ಫಿಲ್ಮ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಗೆ ಇಷ್ಟವಾದ ಸೀರಿಯಲ್ ಯಾವುದು ಅಂತ ಕಮೆಂಟ್ ಮಾಡಿ.